ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಅನುಗ್ರಹ ಮಾಡಲಿ. ಕನ್ಯಾ ರಾಶಿ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2 ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ತಿಳಿಸ್ಕೊಳ್ಳಿದ್ದೇನೆ. ನಕ್ಷತ್ರದಲ್ಲಿ ಏನೇನು ಶುಭ, ಏನೇನು ಲಾಭ, ಏನಾಗತ್ತೆ, ಏನೇನು ಒಂದು ಮಂಗಲವಾದಂಥ ವಾತಾವರಣಗಳಾಗಬಹುದು ಎಂಬುದನ್ನು ತಿಳಿಸೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಇರಬಹುದು. ಹಾಗಾಗಿ ನೋಡೋಣ ಗ್ರಹಸ್ಥಿತಿ ಹೇಗಿದೆ. ಗೋಚಾರದಲ್ಲಿ ಒಂದು ತಿಂಗಳಿಗೆ ಮಾತ್ರ, ಮಾರ್ಚ್ ತಿಂಗಳ ಆರಂಭದಿಂದ ಕೊನೆವರೆಗೆ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗೆ ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ನೋಡಿ ಶನಿ ಮತ್ತು ಶುಕ್ರ ಕುಜರು. ಹಾಗಾಗಿ ಒಂದಂತಕ್ಕೆ ಶನಿಯ ಬಲ ನಿಮಗೆ ಬಹಳ ಚೆನ್ನಾಗಿದೆಯಪ್ಪ. ಹಾಗೆ ಅಷ್ಟಮದ ಗುರು ಬುಧ, ಯಾಕಂದರೆ ಗುರುವಿನ ಬಲ ಇಲ್ಲ ಕನ್ಯಾ ರಾಶಿಯವರಿಗೆ. ನಾವು ಒದ್ದಾಟ ಮಾಡ್ತಾಯಿದ್ದೀರಿ, ಆದರೆ ಗುರುವಿನ ಬಲ ಇಲ್ಲ. ಅನಂತರದಲ್ಲಿ ರವಿ ಮತ್ತು ರಾಹು ಸಪ್ತಮ ರಾಶಿಯಲ್ಲಿದ್ದಾನೆ. ರವಿಯ ಪರವಾಗಿಲ್ಲ, ಸಪ್ತಮ ರಾಶಿಯ ರವಿ ಒಳ್ಳೆಯ ಫಲವೇ ಕೊಡ್ತದೆ. ಅನಂತರ ರಾಹು ಇದ್ದಾನೆ. ರಾಹು ಅಷ್ಟೊಂದು ಸಪ್ತಮದಲ್ಲಿ ಒಳ್ಳೆಯವನಲ್ಲ. ಇನ್ನು ಷಷ್ಠದಲ್ಲಿರುವಂಥ ಕುಜ ಮತ್ತು ಶನಿ 2 ಗ್ರಹಗಳೇ. ಆದರೆ ಶುಕ್ರನ ಜೊತೆಗಿರುವಂಥ ಸ್ವಲ್ಪ ಒಂಚೂರು ಕಿರಿಕಿರಿ ಆಗಬಹುದೇನೋ. ಇದೆಲ್ಲ ಗ್ರಹಸ್ಥಿತಿ ಇದೆ. ನೋಡೋಣ, ಈ ತಿಂಗಳಲ್ಲಿ ಮಾರ್ಚ್ ತಿಂಗಳು ಅಂತಂದರೆ ಮಾಘ ಮಾಸದ ಕೊನೆಗೆ ಫಾಲ್ಗುಣ ಮಾಸ. ನೋಡಿ, ವಿಶೇಷವಾಗಿ ನಮಗೆ ದೊಡ್ಡದಾದಂಥ ಹಬ್ಬ 8ನೇ ತಾರೀಕು ಶಿವರಾತ್ರಿ ಇದೆ. ಮರೆಯದೇ ಇದ್ದಾಗೆ ಶಿವನ ನಾಮಸ್ಮರಣೆ ಮಾಡಿ, ನಮಃ ಶಿವಾಯ ಅಂತೇಳಿ ಒಂದು ಕಾಮೆಂಟ್ ಮಾಡಿ, ಶಿವನ ಅನುಗ್ರಹ ಆಗಲಿ. ಯಾಕಂದರೆ ಶಿವನ ನಾಮಸ್ಮರಣೆಯಿಂದ ಬಹಳ ಒಳ್ಳೆಯದಾದಂಥ ಫಲಿತಾಂಶ ಆಗುತ್ತೆ. ಶಿವನ ಅನುಗ್ರಹ, ಶಿವನ ಆಶೀರ್ವಾದ ಆಗಬೇಕು. ಹಾಗಾಗಿ 8ನೇ ತಾರೀಕಿಗೆ ಶಿವನನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. 9ನೇ ತಾರೀಕಿಗೆ ನೋಡಿ ಶನೇಶ್ವರ ಜಯಂತಿ ಇದೆ. 10ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಶಿವರಾತ್ರಿ ಅಮಾವಾಸ್ಯೆ ಇದೆ. ಹಾಗೆ 14ಕ್ಕೆ ಮತ್ತೆ ಸಂಕ್ರಾಂತಿ, ಪ್ರತಿ ತಿಂಗಳ ಸಂಕ್ರಾಂತಿ. 21ಕ್ಕೆ ನೋಡಿ ಮಹಾಪ್ರದೋಷ. ಹಾಗೆ 25ನೇ ತಾರೀಕಿಗೆ ಹೋಳಿ ಹಬ್ಬ, ಹೋಳಿ ಹುಣ್ಣಿಮೆ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳಿದೆ. ಒಳ್ಳೆಯದಾದಂಥ ದಿವಸ ಯಾವುದಪ್ಪ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅಂತಂದರೆ ಶಿವರಾತ್ರಿ ಅನ್ಕ ಬಹಳ ಚೆನ್ನಾಗಿದೆ. ಶಿವರಾತ್ರಿ ದಿವಸ ಶಿವನನ್ನು ಬಹಳ ಮುಖ್ಯವಾಗಿ ಆರಾಧನೆ ಮಾಡಿ. ಯಾಕಂದರೆ ಗುರುಬಲ ಇಲ್ಲದೇ ಇದ್ದಾಗ ಶನಿಯ ಬಲ ಬೇಕಾಗುತ್ತೆ. ಗುರು ಅಷ್ಟಮದಲ್ಲಿದ್ದಾನೆ. ಗುರು ಹಾಗಾಗಿ ನೀವು ಬಲ ಇಲ್ಲದೇ ಇದ್ದರೂ ಕೂಡ ಈಶ್ವರನ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಬನ್ನಿ, ಆಗ ಗುರುವಿನ ಅನುಗ್ರಹವೂ ಕೂಡ ಆಗುತ್ತೆ. ಹಾಗೆ ಇನ್ನು ವಿಶೇಷವಾಗಿ 1ನೇ ತಾರೀಕಿಗೆ ಬಹಳ ಪ್ರಶಸ್ತವಾಗಿದೆ. ಅನಂತರ 25ನೇ ತಾರೀಕು ಪ್ರಶಸ್ತ ಆಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ. 8ನೇ ತಾರೀಕು ತನಕ ಶಿವರಾತ್ರಿ ಇದೆ. ಶಿವರಾತ್ರಿ ಅಂತಂದರೆ ಎಲ್ಲ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಒಳ್ಳೆಯದೇ, ಧಾರ್ಮಿಕವಾದಂಥ ಪೂಜೆ ಪುನಸ್ಕಾರಗಳಿಗೆ. ಆದರೆ ಗೃಹ ಪ್ರವೇಶ, ಉಪನಯನ ಸಂಸ್ಕಾರಗಳಿಗೆಲ್ಲ ಒಳ್ಳೆಯದಲ್ಲ. ಇನ್ನು ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗುವಂಥ ಕೆಲಸಗಳಿದೆಯಲ್ಲ, ಸ್ನಾನಾದಿಗಳಿಗೆ, ಅದೆಲ್ಲ ಒಳ್ಳೆಯದು. ಜಾಗರಣೆ ಮಾಡಲಿಕ್ಕೆ ಒಳ್ಳೆಯದು. ಹೀಗೆಲ್ಲ ಇದೆ. ನೋಡೋಣ 10 ಶುಭವಾದಂಥ ಫಲಗಳೇನು ಕನ್ಯಾ ರಾಶಿಯವರಿಗೆ. 1ನೇದಾದಂಥ ಶುಭವಾದಂಥ ಫಲ ಅಂತಂದರೆ ನಿಮಗೆ ಶನಿ ಶುಕ್ರರು ಒಟ್ಟಿಗೆ ಇದ್ದಾರೆ. ಇದು ಬಹಳ ಒಳ್ಳೆಯದಾದಂಥದ್ದು. ಧನಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂಥ ಶುಕ್ರನು ಶನಿ ಜೊತೆಗಿದ್ದರೆ ಯಾವ್ಯಾವ ಅಮಂಗಲಗಳು ನೀವು ಬರ್ತಾ ಇದ್ದೀವಿ. ಅಮಂಗಲಗಳು ಅಂದರೆ ಯಾವುದು? ಒಂದು ಕಡೆಗೆ ಹೋಗ್ತಾ ಇದ್ದೀರಿ, ಅದು ಅನುಕೂಲ ಆಗ್ತಾ ಇಲ್ಲ. ಮದುವೆಗೆ ಅಂತ ಹೋಗಿ ಹುಡುಗ ಹುಡುಗಿ ಇಬ್ಬರನ್ನು ಕೂಡ ಕೂರಿಸಿ ಮಾತಾಡ್ತಾ ಇದ್ದೀರಿ, ಅದರ ಮನವಿ ಸೆಟ್ ಆದರೆ ಒಳ್ಳೆಯದು ಅಂದ್ಕೊಳ್ತಾ ಇದ್ದೀರಿ. ನೀವು ಆ ಕಡೆಗೂ ತಂದೆ ತಾಯಿ, ಈ ಕಡೆ ತಂದೆ ತಾಯಿ, ಅಪ್ಪ ಇದು ಮದುವೆ ಆದರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇದ್ದೀರಿ, ಆಗ್ತಾ ಇಲ್ಲ. ಆದರೆ ಈ ತಿಂಗಳಲ್ಲಿ ಅಮಂಗಲಗಳು ನಿವಾರಣೆಯಾಗುತ್ತೆ. ಯಾವಾಗ ದೇವಗುರು ನಿಮ್ಮ ಕೈ ಹಿಡಿತಾ ಇಲ್ವೋ, ದೇವಗುರು ಅಂದರೆ ಗುರು, ಅವನು ಕೈ ಹಿಡಿತಾ ಇಲ್ವೋ, ಆವಾಗ ದೈತ್ಯ ಗುರು ಕೈ ಹಿಡಿತಾನೆ. ಆವಾಗ ಶುಕ್ರನ ಬಲ ಆಗುತ್ತೆ. ಶುಕ್ರನು 6ನೇ ರಾಶಿಗೆ ಬಂದರೆ ಆ ಶುಕ್ರನು ನಿಮಗೆ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಅನಿರೀಕ್ಷಿತವಾದಂಥ ವಿವಾಹಕ್ಕೆ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇದು ಬಹಳ ಉತ್ತಮವಾದಂಥ ಒಂದು ಫಲಿತಾಂಶ ಅಂತೇಳಿ ಹೇಳಬಹುದು. ಹಾಗೆ 2ನೇದಾಗಿ ಅಧಿಕವಾದಂಥ ಆರ್ಥಿಕವಾದಂಥ ಹರಿವು ಬರುತ್ತೆ ನಿಮಗೆ. ಹಣಕಾಸೆಲ್ಲ ಒಂದು ಕಡೆ ಬರುವಂಥದ್ದು, ಆರ್ಥಿಕವಾದಂಥದ್ದು ದಿಢೀರ್ನೇ ಅವಕಾಶ ಆಗ್ಬೋದು. ಯಾಕಂದರೆ ಎಷ್ಟೋ ಸಲ ಹಾಗಂತೇಳಿ ಲಾಟ್ರಿ ಟಿಕೆಟ್ ಹೊಡಿತೆ ಅಂತಲ್ಲ. ಲಾಟ್ರಿ ಟಿಕೆಟೆಲ್ಲ ಹೊಡಿಬೇಕು ಅಂತಂದರೆ 10 ಲಕ್ಷ ಜನಕ್ಕೆ ಯಾರೋ ಒಬ್ಬರಿಬ್ಬರಿಗೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಲಾಟ್ರಿ ಟಿಕೆಟ್ ಹೊಡಿಲಿಕ್ಕಿಲ್ಲ. ನೀವು ಮಾಡುವಂಥ ಪ್ರಯತ್ನದಲ್ಲೇ, ಯಾವುದೊಂದು ಕೆಲಸದಲ್ಲೇ ಒಳ್ಳೆಯದಾದ ಆರ್ಥಿಕವಾದಂಥ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದೆ. ಮತ್ತು ಇದ್ದಕ್ಕಿದ್ದ ಹಾಗೆ ಶತ್ರುಗಳು ದೂರವಾಗಿ ನಿಮ್ಮ ಯಾರ್ಯಾರು ಮಿತ್ರರು ಯಾರಿದ್ದರೋ ಅಂಥವ್ರು ಶತ್ರುಗಳಾಗಿದ್ದರೆ ಅವರು ಮಿತ್ರರಾಗಿ ನಿಮ್ಮ ಕಡೆಗೆ ಬರುವಂತಹದ್ದಾಗುತ್ತೆ. ಹಾಗಾಗಿ ಮಿತ್ರರಿಂದ ಬಹಳ ಅನುಕೂಲವಾಗುತ್ತೆ. ಮತ್ತು ಕೋರ್ಟು ಕಚೇರಿಯ ಏನಾದ್ರು ವ್ಯಾಜ್ಯಗಳಿದ್ದರೆ, ಬಹಳ ಮುಖ್ಯವಾಗಿ ಶನಿ ಶುಕ್ರರು ಸೇರಿದಾಗ ಆ ಕೋರ್ಟು ಕಚೇರಿ ವ್ಯಾಜ್ಯಗಳು ಅಥವಾ ಸಂತಾನಕ್ಕೆ ಏನೋ ತೊಂದರೆಗಳಾಗಿದ್ದರೆ ಅವೆಲ್ಲ ದೂರವಾಗುತ್ತೆ. ಅವೆಲ್ಲ ನಿಮ್ಗೆ ಒಳ್ಳೆ ರೀತಿಯಾದಂತಹ ಫಲಿತಾಂಶ, ಫಲ ಎರಡೂ ಕೂಡ ಸಿಗುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಅನಂತರ ನೋಡಿ, ಸಪ್ತಮದ ರಾಹು ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಯಾವುದೋ ಒಂದು ಹೊರದೇಶದಿಂದ ಹಣ ಬರಬೇಕು, ಯಾವುದೋ ಒಂದು ಹೊರದೇಶದಿಂದ ಅನುಕೂಲವಾಗಬೇಕು, ಅದರ ಅನುಕೂಲತೆಗಳಾಗ್ತಾ ಇಲ್ಲ.
ಯಾಕೋ ಒಂದು ಸಮಸ್ಯೆಗಳಾಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಪರಿಹಾರ ಸಿಗ್ತದೆ. ಎಷ್ಟೋ ಸಲ ಯಾವುದೊಂದು ಪ್ರಾಜೆಕ್ಟ್ ಸಿಕ್ಕಿರುತ್ತೆ, ಅದು ಅಗ್ರಿಮೆಂಟ್ ಆಗಿರೋದಿಲ್ಲ ಅಥವಾ ಕೊನೆ ಫೈನಲಿಗೆ ಬರೋದಿಲ್ಲ, ಆದರೆ ನಿಮಗೆ ಬರುತ್ತೆ ಅಂತೇಳಿ ಹೇಳಬಹುದು. ಮತ್ತು ನಿಮ್ಮ ದೃಢವಾದಂಥ ವಿಶ್ವಾಸ, ಯಾಕಂದರೆ ಕನ್ಯಾ ರಾಶಿಯವರು ಬಹಳ ಬುದ್ಧಿಗೆ ಕೆಲಸ ಕೊಡುವಂಥವ್ರು, ಶರೀರಕ್ಕೆ ಸ್ವಲ್ಪ ಕೆಲಸ ಕಡಿಮೆ ಕೊಡುವಂಥವ್ರು. ಹಾಗಾಗಿ ನಿಮ್ಮ ದೃಢವಾದಂಥ ವಿಶ್ವಾಸ ಮತ್ತು ಮನಸ್ಸಿನ ನಿರಂತರವಾದಂಥ ಹೋರಾಟ ಏನಿದೆಯಲ್ವಾ, ಆ ನಿರಂತರವಾದಂಥ ಹೋರಾಟಗಳು ಬಹಳ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಉತ್ತರ ನಕ್ಷತ್ರದವರಿಗೆ ಪುನಃ ಹೋರಾಟಗಳೇ, ಒಂದಲ್ಲ ಒಂದು ಹೋರಾಟಗಳು, ಒಂದಲ್ಲ ಒಂದು ಕೆಲಸಗಳು, ಆ ಕೆಲಸ ಕೈ ಹಿಡಿಯುವಂಥ ಸಾಧ್ಯತೆಗಳಾಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಹಾಗೆ 7ನೇದಾಗಿ ಅನಿರೀಕ್ಷಿತವಾಗಿ ಧನಾಗಮನವೂ ಆಗುತ್ತೆ. ನಿಮಗೆ ಖರ್ಚಾಗುವಂಥ ಖರ್ಚು ನಿಲ್ತದೆ ಅಂತೇಳಿ ಹೇಳಬಹುದು. ನೋಡಿ, ಬುಧನೂ ಕೂಡ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಎಳಿತಾ ಇರಬಹುದು. ನೀವು ಪಾಲಕರು, ತಂದೆ ತಾಯಿಯವರು ಅವರನ್ನು ಬಲಿಷ್ಠವಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೋ, ಸರಿಯಾಗಿ ಓದ್ತಾ ಇದ್ದಾನೋ, ಈಗ ಓದಿದ್ರೆ ಇನ್ನು 5 ವರ್ಷಕ್ಕೆ ಏನು ಅವನು ಭವಿಷ್ಯ ಅಂಥೇಳಿ ಜಾಸ್ತಿ ಗಮನಿಸಬೇಕು ಅಷ್ಟಮದ ಬುಧ. ಹಾಗಾಗಿ ಈ ತಿಂಗಳಲ್ಲಿ ಅವನು ಎಲ್ಲ ಕೆಲಸಗಳನ್ನು ಸ್ವಲ್ಪ ಹೊರಗಡೆಗೆ ತಳ್ಳಿ ನಿಮ್ಮ ಮಗನ ಕಡೆಗೆ ಜಾಸ್ತಿ ಗಮನ ಕೊಡಿ. ಮಕ್ಕಳನ್ನು ಚೆನ್ನಾಗಿ ಓದಿಸುವಂಥ ಪ್ರಯತ್ನ ಪಾಲಕರಿಗೆ ಬಿಟ್ಟಿರುವಂಥದ್ದು. ಯಾಕಂದರೆ ನಮ್ಮ ಕೈಯಲ್ಲೇ ಹೇಳಲಿಕ್ಕೆ ಆಗೋದಿಲ್ಲ, ನಮಗೇ ಪುರುಸತ್ತಿಲ್ಲ ಅಂದರೆ ಟ್ಯೂಷನ್ ಕೊಟ್ಟು ದುಡ್ಡು ಕೊಟ್ಟರೆ ಎಷ್ಟು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಫಸ್ಟ್ ನಮ್ಮ ಮಕ್ಕಳ ಬಗ್ಗೆ, ನಾವು ನಮ್ಮ ಯಾರ್ಯಾರು ಮಕ್ಕಳು ಅಂಥೇಳಿ ನಾವು ನೋಡ್ಕೊಂಡು ಹೋಗ್ತಾ ಇದ್ದೇವಲ್ಲ, ಪಾಲನೆ ಮಾಡ್ತಾ ಅಂಥವ್ರ ಬಗ್ಗೆ ನಾವು ಸರಿಯಾಗಿ ನಮ್ಮ ಸಮಯವನ್ನು ಕೊಡಬೇಕು. ಈಗೇನಾಗಿದೆ ಅಂತಂದರೆ ಆ ಸಮಯ ಕೊಡೋವರೇ ಇಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಕಳಿಸ್ಬಿಟ್ರು, ಎಲ್ಲೋ ಒಂದು ಕಡೆಗೆ ಇಟ್ಬಿಟ್ರು, ಆ ಥರ ಮಾಡಬಾರ್ದು. ಮಕ್ಕಳನ್ನು ಸಂಸ್ಕಾರಯುತವಾಗಿ ಮಾಡಬೇಕು ಅಂತಂದರೆ ಇವತ್ತಿನ ದಿವಸದಿಂದನೇ ಮಾಡಿದ್ರೆ ನಾಳೆಗೆ ಆ ಮಕ್ಕಳೆಲ್ಲ ಸಂಸ್ಕಾರವಂತರಾಗ್ತಾರೆ. ಇವತ್ತೇ ನಾವು ಮಾಡಿಲ್ಲ ಅಂತಾದರೆ ಕೊನೆಗೆ ನಮಗೇನಿಲ್ಲ, ಅನಾಥಾಶ್ರಮವೇ ಗತಿಯಾಗುತ್ತೆ, ಇನ್ನೇನೂ ಸಿಗೋದಿಲ್ಲ. ಹಾಗಾಗಿ ನೋಡಿ, ಅಷ್ಟಮದ ಗುರು ಇದ್ದಾನೆ. ಹಾಗಾಗಿ ಧರ್ಮದ ಪ್ರಜ್ಞೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ನಿಮಗೂ ಕೂಡ ಈ ರಾಶಿಯವರಿಗೆ ಅಷ್ಟಮದ ಗುರು ಇದ್ದರಿಂದ ದೇವ್ರ ಪೂಜೆ ಮಾಡ್ತಾ ಇದ್ದೀರಿ, ನಿಮಗೆ ಯಾವುದು ಫಲ ಆಗ್ತಾ ಇಲ್ಲ. ಹಾಗಾಗಿ ನಿಮಗೂ ಕೂಡ ವೈರಾಗ್ಯವೇ ಬರ್ತಾ ಇದೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದೆಲ್ಲ ಎಷ್ಟೋ ಜನ್ಮದ ಪಾಪ ಪುಣ್ಯಗಳನ್ನು ಅನುಭವಿಸಲಿಕ್ಕೆ ಅಂತ ಹೇಳಿ ಬಂದಂಥ ಶರೀರ. ಈ ದಿವಸ ನಾವು ಪೂಜೆ ಮಾಡಿಬಿಡ್ತೇವೆ, ನಾವು ಫಲ ಸಿಕ್ಕಿಬಿಡುತ್ತೆ ಅಂತಲ್ಲ. ಎಷ್ಟೋ ಸಲ ನಕ್ಷತ್ರ ಪರಿಹಾರಗಳನ್ನೆಲ್ಲ ಹೇಳ್ತೇನೆ. ಆ ತಿಂಗಳ ಕೆಲವು ಜನಕ್ಕೆ ಆಗದೇನೂ ಕೂಡ ಇರಬಹುದು. ಆದರೆ ನಾವು ಇವತ್ತು ಮಾಡಿದಂತಹದ್ದು, ಇವತ್ತು ಈ ಕರ್ಮ ಹೇಳುವಂಥದ್ದು ಬೀಜ ಹಾಕಿದಾಗೆ ಅದು ಇವತ್ತೆಲ್ಲ ನಾಳೆಗೆ ಮೊಳಕೆ ಬೆಳೆದು ಗಿಡವಾಗಿ ಮರವಾಗಿಯೇ ಆಗುತ್ತೆ. ಯಾಕಂದರೆ ಕರ್ಮಕ್ಕೆ ಫಲ ಇದ್ದೇ ಇದೆ. ಸುಕೃತೇ ದುಷ್ಕೃತೇ ಚೈವ ಅಂಥೇಳಿ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ. ಹಾಗಾಗಿ ಸುಕೃತ ಒಳ್ಳೆಯದಿದ್ದು ಫಲ ಇದೆ, ಕೆಟ್ಟದಿದ್ದರೂ ಫಲ ಇದೆ. ಹಾಗಾಗಿ ಅದು ಎರಡಕ್ಕೂ ಕೂಡ ಆ ಸುಕೃತ ದುಷ್ಕೃತಗಳನ್ನು ನಾವು ಅನುಭವಿಸಬೇಕಾಗತ್ತೆ, ಕರ್ಮದ ಫಲ. ಹಾಗಾಗಿ ನಾವು ಮಕ್ಕಳನ್ನು ಸರಿಯಾಗಿ ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ಹಾಗೆ ಅನಂತರದಲ್ಲಿ ಸ್ವಲ್ಪ ಗೌರ್ಮೆಂಟಿನ ಸಂಬಂಧವಾದಂಥದ್ದು ಕಿರಿಕಿರಿಗಳಿದ್ದರೆ, ಸಪ್ತಮಕ್ಕೆ ರವಿ ಇದ್ದಾನೆ, ಆದರೂ ಸ್ವಲ್ಪ ಕಿರಿಕಿರಿ ಅನಿಸಿದ್ರು ಕೂಡ ಅಷ್ಟು ಕೆಲವೊಂದು ಒಳ್ಳೆಯದು ಆಗ್ಬೋದು, ಕೆಲವೊಂದು ಕೆಟ್ಟದಾಗಬಹುದು. ಹಾಗಾಗಿ ರವಿಯಿಂದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಕೆಲವು ಜನಕ್ಕೆ ಗೌರ್ಮೆಂಟ್ ಕೆಲಸ ಕಾರ್ಯ ಇದ್ದವರಿಗೆ ಸ್ವಲ್ಪ ಅಭಿವೃದ್ಧಿಯೂ ಆಗ್ಬೋದು, ಕೆಲಸ ಸಿಗಬೇಕು ಅಂದರೆ ಸಿಕ್ಕಲಿಕ್ಕೂ ಕೂಡ ಸಾಧ್ಯತೆಗಳಿರುತ್ತೆ. ಆದರೆ ರಾಹು ಜೊತೆಗಿದ್ದರಿಂದ ರಾಹು ಜಾತಕದಲ್ಲಿ ಬಲಿಷ್ಠ ಇದ್ದಾನೋ ಇಲ್ಲೋ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ಅಂಶ. ಇನ್ನು ನೋಡಿ, ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಪರಿವರ್ತನೆ ಏನಂತಂದರೆ, ಈ ತಿಂಗಳಲ್ಲಿ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಅಭಿವೃದ್ಧಿ, ಮತ್ತು ಯಾವುದೋ ಒಂದು ಕಳ್ಕೊಂಡಿರ್ತೀರಿ, ಅದು ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಬರುತ್ತೆ. ಒಂದು ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ವಾಹನ ಇರಬಹುದು. ಎಷ್ಟೋ ಸಲ ಎಲ್ಲೋ ಒಂದು ಕಡೆ ಗಾಡಿ ನಿಲ್ಲಿಸಿರ್ತೇವೆ, ಯಾರೋ ತೆಗೆದುಕೊಂಡು ಹೋಗಿರ್ತಾರೆ ಅಲ್ವಾ. ನೋಡಿ, ಸಣ್ಣ ಉದಾಹರಣೆ ಅಂದರೆ ಪಾದರಕ್ಷೆ ಇಟ್ಟಿರ್ತೇವೆ, ಯಾರೋ ಅದನ್ನು ಚೇಂಜ್ ಹಾಕ್ಕೊಂಡು ಹೋಗಿರ್ತಾರೆ. ಆದರೆ ಪುನಃ ನೀವು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅದನ್ನು ಇನ್ನೊಬ್ಬರು ಹಾಕಿದಂಥ ವಸ್ತ್ರ ಪಾದರಕ್ಷೆ ಎಲ್ಲ ಹಾಕ್ಕೊಳ್ಬಾರ್ದು. ಹೀಗೆ ಯಾವುದೋ ಒಂದು ವಸ್ತು ಕಳೆದು ಹೋಗಿರ್ತದೆ. ಹಾಗಾಗಿ ವಸ್ತುಗಳ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ ಅಂತ ಹೇಳ್ತಾ, ಒಂದು ಸ್ವಲ್ಪ ಜಾಗ್ರತೆಗಳು ಕೂಡ ಇದ್ದಾವೆ ಈ ತಿಂಗಳಲ್ಲಿ. ಒಂದು 6 ಜಾಗ್ರತೆ. 1ನೇದಾದಂಥ ಜಾಗ್ರತೆ ಏನು, ನೀವು ಯಾವುದೋ ಬರಿತಾ ಇದ್ದೀರಿ, ಏಕಾಗ್ರತೆಯನ್ನು ಮಾಡ್ತಾ ಇದ್ದೀರಿ, ಆದರೆ ನೀವು ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸವನ್ನು ಎಷ್ಟು ಆಸಕ್ತಿಕರವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಒಳ್ಳೆಯದು. 2ನೇದಾಗಿ ಜನರ ಜೊತೆಗೆ ಎಷ್ಟು ಬೆರಕೆ ಇರ್ತೀರಿ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಜನರ ಜೊತೆಗೆ ಬೆರೆಯಲಿಲ್ಲ ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು 1ನೇದಾಗಿ. 2ನೇದಾಗಿ ನೋಡಿ, ನಿಮ್ಮ ಜೀವನದಲ್ಲಿ ಅಸಾಧ್ಯವಾಗುವಂತಹ ಕೆಲಸ ಆಗತ್ತೆ ಅಂತ ಅಂದ್ಕೊಂಡಿದ್ದೀರಿ, ಆದರೆ ಆಗುವವರೆಗೂ ಕೂಡ ನೀವು ಕೈ ಬಿಡಬಾರದು. ಅದನ್ನು ನಾಳೆ ಆಗುತ್ತೆ, ನಾಡಿದ್ದಾಗತ್ತೆ, ನಾಳೆವರೆಗೂ ನಾವು ಕಾದು ನೋಡಬೇಕು. ಅದನ್ನು ನಾಳೆ ನಾಡಿದ್ದು ನೋಡ್ಕೊಂಡು ಹೋಗಬೇಕು. ಅದು ಆಗಿಲ್ಲ ಅಂತಾದರೆ ಇವತ್ತು ನಾಳೆ ಆಗುತ್ತೋ ಇಲ್ಲೋ, ಅವನು ಬರ್ತಾನೋ ಇಲ್ಲೋ ಅಂಥೇಳಿ ಬಿಟ್ಟು ಬಿಡಬಾರ್ದು. ಇದು 2ನೇದಾದಂಥದ್ದು. 3ನೇದಾದಂಥ ಜಾಗ್ರತೆ, ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು 4ನೇದಾಗಿ ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ಬರನ್ನು ಪ್ರಶ್ನೆ ಮಾಡುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂದರೆ ಕನ್ಯಾ ರಾಶಿಯವರಿಗೆ ಏನಾಗಿದೆ, ಪ್ರತಿಯೊಂದಕ್ಕೂ ಪ್ರಶ್ನೆ, ಪ್ರತಿಯೊಂದಕ್ಕೂ ಅಳೆದು ತೊಳೆದು ಹೋಗುವಂಥದ್ದು. ಎಲ್ಲದಕ್ಕೂ ಕೂಡ ತೀರಾ ಪ್ರಶ್ನೆ ಮಾಡ್ತಾ ಹೋದರೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಸಿಗತ್ತೆ ಬಿಟ್ಟು ಉತ್ತರ ಹೇಳುವಂಥ ಸಿಗೋದಿಲ್ಲ. ಕೆಲವೊಂದು ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಕೊಂಡು ಕೆಲವೊಂದು ಮುಂದೆ ಹೋಗುವಂಥ ಪ್ರಯತ್ನ ಮಾಡಬೇಕು. 5ನೇದಾಗಿ ನಿಮ್ಮ ಸತತವಾದಂಥ ಹೋರಾಟ ಮಾಡಬೇಕು. ಅದರ ರಿಸಲ್ಟ್ ಹೇಗೆ ಬರಬಹುದು ಹೇಳೋದನ್ನು ಮುಂಚೆನೇ ಗ್ರಹಿಸ್ಕೊಂಡು ಮಾಡಬೇಕು. ಇದು 5 ಬಹಳ ಜಾಗ್ರತೆಯಾದಂಥದ್ದು. ಇನ್ನು ನೋಡಿ, ಒಳ್ಳೆಯದಾದಂಥ ದಿವಸ ಅಂತಂದರೆ ಶಿವರಾತ್ರಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. 8ನೇ ತಾರೀಕಿಗೆ, ಅರವತ್ತರದಲ್ಲಿ 25ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಇದೆ. ಆ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನಕ್ಷತ್ರ ಪರಿಹಾರಗಳೇನು, 1ನೇದಾಗಿ ಉತ್ತರ ನಕ್ಷತ್ರ,
2, 3, 4ನೇ ಪಾದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಶಿವನಿಗೆ ನೋಡಿ ಪಂಚಾಮೃತ ಅಭಿಷೇಕ ನಿಮ್ಮ ಮನೆ ಸಮೀಪದಲ್ಲಿದ್ದರೂ ಅಡ್ಡಿಲ್ಲ, ಅಥವಾ ನಿಮ್ಮ ಮನೆಯಲ್ಲೇ ಸ್ಫಟಿಕಲಿಂಗ ಇದ್ದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಇದನ್ನು 5 ಕೂಡ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ. ಯಾಕಂದರೆ ಶಿವನು ಅಭಿಷೇಕ ಪ್ರಿಯ ಶಿವ ಅಂತ. ಎಷ್ಟೆಷ್ಟು ನಾವು ಶಿವನಿಗೆ ಅಭಿಷೇಕ ಮಾಡ್ತೇವೆಯೋ ಅಷ್ಟು ಶಿವನ ಅನುಗ್ರಹ ಮಾಡ್ತಾನೆ, ಶಿವನ ತೃಪ್ತಿ ಹೊಂದುತ್ತಾನೆ. ಅದರಿಂದ ಏನಾಗುತ್ತೆ, ಶಿವನ ಆಶೀರ್ವಾದ, ಶಿವನ ಅನುಗ್ರಹ ಆಡುವಂಥ ನಮ್ಮ ಮೇಲೆ ನಿರಂತರವಾಗಿ ಬರ್ತಾ ಇರುತ್ತೆ. 1-2 ದಿವಸ ಅಲ್ಲ, ಶಿವನನ್ನು ಎಷ್ಟೆಷ್ಟು ಮಾಡ್ತೇವೆಯೋ ಅಷ್ಟು ಶಿವನು ವಿಶೇಷವಾದಂಥ ಅನುಗ್ರಹ ಮಾಡ್ತಾನೆ. ಇನ್ನು ಉತ್ತರ ನಕ್ಷತ್ರ ಆಯಿತು. ಇನ್ನು ಚಿತ್ತಾ ನಕ್ಷತ್ರವರು ಎಷ್ಟು ಸಾಧ್ಯ ಆದರೂ ಕೂಡ ನೀವೊಂದು ಆರಂಭದಲ್ಲಿ ಗಣೇಶನನ್ನು ಪ್ರಾರ್ಥನೆ ಮಾಡಿ ಶಿವರಾತ್ರಿ ದಿವಸ 4 ಯಾಮಕ್ಕೆ ಕೆಲವೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಆ 4 ಯಾಮಕ್ಕೂ ಕೂಡ ಒಂದೊಂದೇ ಜಾಮದ ಪೂಜೆಯನ್ನು ನೀವು ವಹಿಸ್ಕೊಂಡು ಜವಾಬ್ದಾರಿಯುತವಾಗಿ ಮಾಡಿ. ಅಥವಾ ರಾತ್ರಿ ನಿದ್ರೆಗಡಲಿಕ್ಕಾಗಲ್ಲಪ್ಪ, ಶರೀರ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂತಂದರೆ 1 ಯಾಮವಾದರೂ ಕೂಡ 4 ತಾಸಾದರೂ ಕೂಡ ಶ್ರದ್ಧೆಯಿಂದ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಈಶ್ವರನ ಭಕ್ತಿಯಿಂದ 4 ತಾಸು ಶಿವನಿಗೋಸ್ಕರ ನಿಮ್ಮ ಜೀವನದಲ್ಲಿ ತೆಗೆದಿರಿ. ಶಿವನ ನಾಮಸ್ಮರಣೆಯೇ ಮಾಡ್ತಾಯಿರಿ. ಆ ಶಿವನ ಅನುಗ್ರಹ, ಶಿವನ ಆಶೀರ್ವಾದ ಹೇಳುವಂಥದ್ದು ಬಹಳ ಒಳ್ಳೆಯದಾಗುತ್ತೆ. ಸತ್ಸಂಗವನ್ನು ಮಾಡ್ತಾ ಬನ್ನಿ. ಇನ್ನು ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಇನ್ನು ಚಿತ್ತಾ ನಕ್ಷತ್ರದವ್ರು ಏನು ಮಾಡಬೇಕು? ಚಿತ್ತಾ ನಕ್ಷತ್ರದವರು ಶಿವನ ಆರಾಧನೆ ಅಂತ ಹೇಳಿದೆ. ಉತ್ತರ, ಹಸ್ತ, ಚಿತ್ತ ನಕ್ಷತ್ರದವರು ವಿಶೇಷವಾಗಿ ನೀವು ಸಾಧ್ಯವಾದ ಮಟ್ಟಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪವಾಸವಿದ್ದು ಶಿವನಿಗೆ ವಿಶೇಷವಾದಂತಹ ನೈವೇದ್ಯ ಯಾವುದು ಅಂತಂದರೆ ನಮ್ಮಲ್ಲಿ ವಿಶೇಷವಾಗಿ ಈ ತುಪ್ಪ ಮತ್ತು ಹಾಲಿಂದ ಅನ್ನವನ್ನು ಬೇಯಿಸಿ ಅನ್ನವನ್ನು ಮಾಡ್ತಾರೆ. ಅದಕ್ಕೆ ಶಾಲ್ಯನ್ನ ಅಂಥೇಳಿ ಹೇಳ್ತಾರೆ. ಅದಕ್ಕೆ ನೀರನ್ನೇ ಮುಡಿಸುವಂಥದ್ದಿಲ್ಲ, ನೀರು ಹಾಕಿ ತೊಳಿತಾರೆ, ಅದರ ಅಕ್ಕಿನ ಬೇಯಿಸುವಂಥದ್ದು ಹಾಲಿಂದ ಬೇಯಿಸ್ತಾರೆ. ಅದಕ್ಕೆ ತುಪ್ಪವನ್ನು ಹಾಕಿ ಅನಂತರ ಸಕ್ಕರೆಯನ್ನು ಹಾಕಿ ಅದಕ್ಕೆ ಕೇಸರಿಯನ್ನು ಹಾಕಿ ಬಹಳ ಸುಂದರವಾಗಿ ಮಾಡ್ತಾರೆ. ಅಂತಹ ಆ ಶಾಲ್ಯನ್ನವನ್ನು ಶಿವನಿಗೆ ನೈವೇದ್ಯ ಮಾಡಿ ಆ ಶಿವನ ಅನುಗ್ರಹದಿಂದ ಬಹಳ ಒಳ್ಳೆಯದಾಗುತ್ತೆ. ಶಿವನಿಗೆ ವಿಶೇಷವಾಗಿ ಶಾಲ್ಯನ್ನ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಆ ಶಿವನಿಗೆ ಅದನ್ನು ನೈವೇದ್ಯ ಮಾಡಿ ಸಣ್ಣ ಪುಟ್ಟ ಸ್ವಲ್ಪ ಆದರೂ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮಾಡಿ. ದೊಡ್ಡದಾಗಿ ಮಾಡಿ 100 ಜನರಿಗೆ ಹಂಚಿ ಅಂತೇಳಿ ಹೇಳುವುದಿಲ್ಲ. ತಕ್ಕ ಮಟ್ಟಿಗೆ ಮನೆ ಮಟ್ಟಿಗೆ ಅವರು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಶಾಲ್ಯನ್ನ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ನಿಮಗೆ ಆ ಶಿವನ ಅನುಗ್ರಹ ಆಗುತ್ತೆ. ಆ ಶಿವನ ಅನುಗ್ರಹದಿಂದ ಕನ್ಯಾ ರಾಶಿಯವರು ಶುಭವಾಗಲಿ, ಮಂಗಲವಾಗಲಿ, ಎಲ್ಲ ಕಡೆಗೂ ಕೂಡ ಜಯವನ್ನು ಕೊಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.